ಗೈಸ್, ನಮ್ಮಕ್ಕ ಅವರ ಗಂಡ ಅರ್ಜುನ್ ಸರಿ ಹೋಗ್ಬೇಕು ಅಂತ ಏನ್ ಮಾಡ್ತಾರೆ ನೋಡಿ. ನಮ್ಮಕ್ಕ 4 ಗೋಡೆಯ ಮಧ್ಯ ಜೀವಂತ ಸಮಾಧಿ ಆಗ್ಲಿಕ್ಕೆ ಹೋಗ್ತಿದ್ದಾರೆ. ಅಕ್ಕನನ್ನು ಜೀವಂತ ಸಮಾಧಿ ಮಾಡ್ಲಿಕ್ಕೆ ಮೇಸ್ತ್ರಿಯನ್ನ ಫುಲ್ ಜೋಶಿಂದ ಇಟ್ಟಿಗೆ ಮೇಲೆ ಇಟ್ಟಿಗೆ ಕರ್ತಾ ಹೋಗ್ತಾನೆ ಇದ್ದಾರೆ. ಅಕ್ಕ ಕೂಡ ಶಿಸ್ತಿನ ಸಿಪಾಯಿ ತರ ಫುಲ್ ಸೀರಿಯಸ್ ಮೂಡಲ್ಲಿ ನಿಂತ್ಕೊಂಡಿದ್ದಾರೆ. 4 ಗೋಡೆ ಒಳಗೆ ಜೀವಂತ ಸಮಾಧಿ ಆಗುವ ನಿರ್ಧಾರ ತಕೊಂಡಾಗಿದೆ. ಆದ್ರೆ ಅಕ್ಕನಿಗೆ ಒಳಗೊಳಗೆ ಯಾಕೋ ಜುಮ್ ಜುಮ್ ಅಂತ ಇದೆ. ಇಟ್ಟಿಗೆ ಕಟ್ಟಿ ಕಂಪ್ಲೀಟ್ ಆಗ್ತಾ ಬರುವಾಗ ಅಕ್ಕ ಮೇಸ್ತ್ರಿಯನ್ನ ಹೇಳ್ತಾರೆ, ನನ್ನ ಅರ್ಜುನ್ ಖಂಡಿತ ಬಂದು ನನ್ನನ್ನು ಬದುಕಿಸ್ತಾನೆ. ಅಲ್ಲ, ಮಾಡುದೆಲ್ಲ ಮಾಡಿ ಈಗ ಅರ್ಜುನ್ ಬರ್ಬೇಕಂತೆ. ಈ ಹೆಂಗಸರ ಲಾಜಿಕ್ ನಮ್ಗೆ ಅರ್ಥ ಆಗಲ್ಲ ಕಣೋ. ಅಂಡ್ ಫೈನಲಿ ಅಕ್ಕ ಹೇಳಿದಂತೆ ಅಕ್ಕನನ್ನು 4 ಗೋಡೆಯ ಒಳಗೆ ಮುಚ್ಚಾಕ್ತಾರೆ. ಮುಚ್ಚಿ ಹಾಕಿದ ನಂತರ ನಮ್ಮ ಮೇಸ್ತ್ರಿಯನ್ನ ಹೇಳ್ತಾರೆ, ಓ ದೇವರೇ, ಈ ಅಕ್ಕನನ್ನು ರಕ್ಷಿಸು. ಮಾಡುದೆಲ್ಲ ಮಾಡಿ ಲಾಸ್ಟ್ಗೆ ದೇವರಿಗಿಟ್ರು. ನಮ್ಮ ಅಕ್ಕ ಈಗ್ಲೂ ಫುಲ್ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ, ನನ್ನ ಅರ್ಜುನ್ ಬಂದೇ ಬರ್ತಾನೆ ಅಂತ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಅಕ್ಕ ಲಾಕ್ ಆಗಿರುವ ಜಾಗಕ್ಕೆ ಕೊಳ್ಳೆಗಾಲದ ಚೇಲು ಕೂಡ ಬರುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಕ್ಕ 4 ಗೋಡೆಯ ಮಧ್ಯೆ ಲಾಕ್ ಆಗಿ ತುಂಬಾ ಹೊತ್ತಾಯ್ತು. ಅಕ್ಕನ ಡಾರ್ಲಿಂಗ್ ಅರ್ಜುನ್ ಬರ್ತಾ ಇರೋದು ಕಾಣ್ತಾ ಇಲ್ಲ. ಅಯ್ಯೋ, ಐ ರಿಯಲಿ ಪಿಟಿ ಯು. ಅಲ್ಲ, ಅವ ಹೆಂಗೆ ಬರ್ತಾನೆ? ಅವ ಕಳ್ಳ ಬೇರೆ ಹುಡುಗಿ ಜೊತೆ ಕ್ಯಾಚ್ ಆಡ್ತಾ ಇದ್ದಾನೆ. ಅರ್ಜುನ್ ಅವರು ಆಟ ಆಡ್ತಿರುವಾಗ ಬಾಲ್ಗೆ ಕಿಕ್ ಹೊಡಿತಾರೆ. ಬಾಲ್ ಹೋಗಿ ಕರೆಕ್ಟ್ ಆಗಿ ಅಕ್ಕ ಲಾಕ್ ಆಗಿರುವ ಗೋಡೆಗೆ ಹೋಗಿ ತಾಗುತ್ತೆ. ಇಟ್ಟಿಗೆ ಅಕ್ಕನ ತಲೆಗೆ ತಾಗಿ ಸಿಂಧೂರ್ ಆಗುತ್ತೆ. ಅದೇ ಸಿಂಧೂರ್ ಬಾಲ್ಗೆ ತಾಗಿ ಬಾಲ್ ಎಗಿನ್ ಬಂದ ಸ್ಪೀಡಲ್ಲೇ ವಾಪಸ್ ಹೋಗಿ ಕರೆಕ್ಟ್ ಆಗಿ ಅರ್ಜುನ್ನ ತಲೆಗೆ ತಾಗಿ ಅವರ ತಲೆ ಮೇಲೂ ಸಿಂಧೂರ್ ಆಗುತ್ತೆ. ಅಷ್ಟೇ ಅಲ್ಲ, ಸಿಂಧೂರ್ ಅರ್ಜುನ್ ಅವರ ತಲೆಗೆ ಬಿದ್ದ ತಕ್ಷಣ ಅವ್ರಿಗೆ ನೆನಪಾಗುತ್ತೆ, ನನಗೂ ಒಬ್ಳು ಡಾರ್ಲಿಂಗ್ ಇದ್ದಾಳೆ ಅಂತ. ಏನ್ ಕ್ರಿಯೇಟಿವಿಟಿ ಗುರು. ನಮ್ಮಕ್ಕ 4 ಗೋಡೆ ಒಳಗೆ ಲಾಕ್ ಆಗಿ ಫುಲ್ ಡಿಪ್ರೆಷನ್ಗೆ ಹೋಗ್ತಾರೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಅರ್ಜುನ್ ಅವರ ಡಾರ್ಲಿಂಗ್ ಸಾವು ಬದುಕಿನ ಮಧ್ಯ ಹೋರಾಡ್ತಿರ್ತಾರೆ. 5 minutes later. ಫೈನಲಿ ನಮ್ಮ ಅರ್ಜುನ್ ಅವರ ಡಾರ್ಲಿಂಗ್ ನ ಹುಡ್ಕೊಂಡು ಬರ್ತಾರೆ. ಅಂಡ್ ಅವರ ಡಾರ್ಲಿಂಗ್ ಸಿಗ್ತಾರೆ ಕೂಡ. ಅರ್ಜುನ್ ಅವರು ತಮ್ಮ ಹೆಂಡತಿ ಕಷ್ಟಪಡುವುದನ್ನು ನೋಡಿ ಫುಲ್ ಬಾಕ್ಸಿಂಗ್ ಮೂಡ್ ಅಲ್ಲಿ ರೆಡಿ ಆಗ್ತಾರೆ. ಒಂದೇ ಏಟ್ಗೆ 50-50. ನಮ್ಮ ಅರ್ಜುನ್ ಪಂಚ್ ಹೊಡಿತಿರುವುದು ಸಿಮೆಂಟ್ ಹಾಕದೆ ಇಟ್ಟಿರುವ ಡಮ್ಮಿ ಇಟ್ಟಿಗೆ ಮೇಲೆ. ಫೈನಲಿ ಅರ್ಜುನ್ ಅವರ ಡಾರ್ಲಿಂಗ್ ನ ಸೇವ್ ಮಾಡ್ತಾರೆ. ಇದೇ ಖುಷಿಗೆ ಅವರ ರೊಮ್ಯಾನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಟಚಿಂಗ್ ಟಚಿಂಗ್ ಟಚಿಂಗ್, ಲುಕಿಂಗ್ ಲುಕಿಂಗ್ ಲುಕಿಂಗ್, ಟಚಿಂಗ್ ಟಚಿಂಗ್ ಟಚಿಂಗ್, ಕೊಚಿಂಗ್ ಕೊಚಿಂಗ್ ಕೊಚಿಂಗ್. ಓ ಮಾಗು ಟುರುಲಾ. ಈ ಅಕ್ಕನಿಗೆ ಟಕ್ಕರ್ ಕೊಡಕ್ಕೆ ಇನ್ನೊಬ್ರು ಅಕ್ಕ ಇದ್ದಾರೆ. ಈ ಅಕ್ಕ ಎಷ್ಟು ಖತರ್ನಾಕ್ ಅಂತ ನೀವೇ ನೋಡಿ. ಈ ಅಕ್ಕನ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ತಾರೆ. ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಮಾನಿಟರ್ ಆಫ್ ಆಗುತ್ತೆ, ಆಕ್ಸಿಜನ್ ಸ್ಟಾಪ್ ಆಗುತ್ತೆ. ಆಕ್ಸಿಜನ್ ಸಿಗದೆ ಗಂಡ ನರಳಾಡುವುದನ್ನು ಅಕ್ಕ ನೋಡಿ ಒಂದು ಖತರ್ನಾಕ್ ಐಡಿಯಾ ಮಾಡ್ತಾರೆ. ಫಸ್ಟಿಗೆ ಒಂದು ವಾಟರ್ ಪಂಪ್ ತರ್ತಾರೆ. ಆಮೇಲೆ ಸೈಕಲ್ ತರಿಸ್ತಾರೆ. ಅಂಡ್ ಸೈಕಲ್ ಬ್ಯಾಕ್ ಟೈರ್ಗೂ ವಾಟರ್ ಪಂಪ್ಗೂ ದಾರ ಕಟ್ತಾರೆ. ಆ ನಂತರ ಪ್ಲಗ್ ಬಾಕ್ಸ್ ಇಂದ ಡೈರೆಕ್ಟ್ ಆಗಿ ಮಾನಿಟರ್ ಸಾಕೆಟ್ ಗೆ ಕನೆಕ್ಟ್ ಮಾಡ್ತಾರೆ. ಮತ್ತೆ ಅಕ್ಕ ಸೈಕಲ್ ತುಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೈಕಲ್ ಚಕ್ರ ತಿರುಗುತ್ತೆ, ವಾಟರ್ ಪಂಪ್ ಸ್ಟಾರ್ಟ್ ಆಗುತ್ತೆ. ವಾಟರ್ ಪಂಪ್ ಅಲ್ಲಿ ವಾಟರ್ ಬರುವ ಬದಲು ಕರೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾನಿಟರ್ ಕೂಡ ಆನ್ ಆಗುತ್ತೆ. ಅಕ್ಕ ಸೈಕಲ್ ಓಡಿತಾ ಇರ್ತಾರೆ, ಕರೆಂಟ್ ಬರ್ತಾ ಇರುತ್ತೆ, ಗಂಡನಿಗೆ ಆಕ್ಸಿಜನ್ ಸಿಗ್ತಾ ಇರುತ್ತೆ. ಅಕ್ಕ ಸೈಕಲ್ ಹೊಡೆಯೋದು ಕಡಿಮೆ ಮಾಡಿದ್ರೆ ಅಕ್ಕನ ಚಿನ್ನುಗೆ ಆಕ್ಸಿಜನ್ ಬರೋದು ಕಡಿಮೆ ಆಗುತ್ತೆ. ಆಕ್ಸಿಜನ್ ಕಡಿಮೆ ಆಗ್ಬಾರ್ದು ಅಂತ ಅಕ್ಕ ಫುಲ್ ಸ್ಪೀಡ್ ಅಲ್ಲಿ ಸೈಕಲ್ ಹೊಡಿತಾರೆ. ಆಕ್ಸಿಜನ್ ಕೂಡ ಭಾರಿ ಗಾತ್ರದಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ದೇಶ ಉದ್ಧಾರ ಆಗಲ್ಲ ಕಣ್ರೋ, ನೀವೇ ಹೇಳ್ರೋ, ಇದೆಲ್ಲ ಸರಿ ಏನ್ರೋ. ಅಕ್ಕ ಸೈಕಲ್ ಹೊಡೆಯುತ್ತಿರೋ ಸ್ಪೀಡ್ಗೆ ಅಣ್ಣನಿಗೆ ಆಕ್ಸಿಜನ್ ಓವರ್ ಡೋಸ್ ಆಗುತ್ತೆ. ಸಾಯುವ ಸ್ಥಿತಿಯಲ್ಲಿದ್ದ ಅಣ್ಣ ಅಂಡರ್ಟೇಕರ್ ತರ ಎದ್ದು ಬರ್ತಾನೆ. ಬದುಕಿ ಬಂದ ಗಂಡನನ್ನು ನೋಡಿ ಅಕ್ಕ ಫುಲ್ ಎಮೋಷನಲ್ ಆಗ್ತಾರೆ. ನಮಗೆ ಇಂಡಿಯನ್ ಸೆಂಟಿಮೆಂಟ್ ಬೇರೆ ಯಾವ ಕಂಟ್ರಿಲೂ ಇಲ್ಲ ಕಡೆಯ. ಹೇಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ ಇಂಥ ವಿಚಿತ್ರ ಸೀರಿಯಲ್ಸ್ ಎಲ್ಲ ಇದೆ ಅಂತ. ಸೊ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ. ಅಂಡ್ ಈ ವಿಡಿಯೋ ಕ್ಲಿಕ್ ಮಾಡಿ ನೋಡಿ, ಇದರಲ್ಲಿ ಕೂಡ ತುಂಬಾ ವಿಚಿತ್ರ